ಆರಾಮದಿ ದೇವ್ರಿಗೆ ಆರಾಮದಿ ಅಂತ ಕೇಳ್ತಿ ನೀನೇ ನೋಡಪ್ಪ ಮೊದಲು ದೇವ್ರಿಗೆ ಆರಾಮಿದ್ದೆ ಪಾತ್ರಗಿತ್ತಿ ಯವ್ವ ಎಂಥವದವ ಪಾತ್ರಗಿತ್ತಿ ಓ ಏನು ಜೋರು ನೋಡೋದು ಹಾಡ ಮಸ್ತ್ ಮಸ್ತ್ ಆಗಿರೋ ಸಬ್ಬಸಿಗೆ ಸೊಪ್ಪು ಕಡುಬು ಅದು ನೋಡ್ರಿ ಇವತ್ತ ಸ್ಪೆಷಲ್ ಇದು. ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಎಲ್ಲರೂ ಹೆಂಗದಿರಿ? ನಾವಂತ ಆರಾಮದಿ ನೋಡ್ರಿ, ನೀವು ಆರಾಮದಿ ಅನ್ಕೋತೀನಿ. ಬರ್ರಿ ಜಲ್ದಿನೇ ಬ್ಲಾಗ್ ಚಾಲು ಮಾಡೀನಿ. ಏನೇನಿಂದ ಆಗ್ತದೆ ಅಂತೇಳಿ ತೋರಿಸ್ತೀನಿ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡ್ರಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನಾ ಬೆಣ್ಣೆ ತೆಗೆದು ಕೊಡ್ತೀನಿ. ಅದು ಫ್ರೆಂಡ್ಶಿಪ್ ಡೇಗ ಕೈಯಾಗ ಬ್ಯಾಂಡ್ ಕಟ್ಟಿದ್ದು, ಅದು ತಲೆಗೆ ರಬ್ಬಲ್ ಹಾಕೊಂಡು ಜುಟ್ಲ ಮಾಡ್ಕೊಳ್ಳೋರು. ಹಾಂ, ಹೇರ್ ಬ್ಯಾಂಡ್ ರಬ್ಬರ್ ಕಟ್ಕೊಳ್ಳೋರು ತಲೆಗೆ. ಇನ್ನಕ್ಕಿಂತ ಇವತ್ತೊಂದು ಸ್ವಲ್ಪ ಕೆಲಸ ಜಾಸ್ತಿನೇ ಆಗೈತ್ರಿ. ಕೆನಿ ಒಂದು ಸ್ವಲ್ಪ ಜಾಸ್ತಿ ಸ್ಟೋರ್ ಆ ಸಲುವಾಗಿ ಮೊದಲು ಫಸ್ಟ್ ಬೆಳಗ್ಗೆ ಜಲ್ದಿನೇ ಬೆಣ್ಣೆ ಮಾಡಿಬಿಟ್ಟೆ. ಆಮೇಲೆ ಲೇಟ್ ಆದ್ಮೇಲೆ ಮಾಡೋಕ್ಕಾಗಂಗಿಲ್ಲ, ಆಮೇಲೆ ಬರೋದು ಇಲ್ಲ ಅದನ್ನು. ಟೀ 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 ಕೆ ಟಿ ಸ್ಪೆಷಲ್ ಕೆ ಯಾರಿಗೆ ಬೇಕ್ರಿ? ಗೊತ್ತೈತಿ. ಹೋ ರೊಕ್ಕ ಯಾರು? ಕಟ್ಟಿದ್ದು ಹಾರಿ. ನಾ ಕೊಟ್ಟಿದ್ದು ರೊಕ್ಕದಲ್ಲೇ ತಗೊಂಡು ಬಂದು ನಾ ಕೊಟ್ಟಿನಂತ ಜಂಬ ಕುಚ್ಕೋತಿ. ಮನ್ಯಾಗ ಇಬ್ಬರು ಜಗಳ, ಮೂರನೇ ಅವನಿಗೆ ಲಾಭ. ಜಾನು ಸಂಸ್ಕೃತಿ ಜಗಳ ಆಡ್ತಾರ, ಅಭಿಗೆ ಲಾಭ ಆಗ್ತದ. ಬರಲಿ ಅಂತೇಳಿ ವಾರ ಮಾಡಿದ್ದೇವಲ್ರಿ, 5ನೇ ವಾರ ಐತಿ ಇದು. 5ನೇ ವಾರದ ದಿನ ನಾವು ಮೊಸರ ಮತ್ತು ಅನ್ನ ಒಯ್ದು ಮರಗಮ್ಮ ದೇವ್ರಿಗೆ ಹೋಗಿ ದೇವ್ರಿಗೆ ನೈವೇದ್ಯ ಕೊಟ್ಟು ಬರ್ಬೇಕ್ರಿ. ಹಾಗಾಗಿ ಸಂಸ್ಕೃತಿ ಮತ್ತು ಅಭಿನವ್ಗ ಇಬ್ರಿಗೆ ಕರ್ಕೊಂಡು ಹೊಂಟೀನಿ ನೋಡ್ರಿ. ಅಭಿ ತೆಂಗಿನಕಾಯಿ ಹಿಡ್ಕೊಂಡಾರ, ನಾ ಹಿಡ್ಕೊತೀನಿ ಅಂತೇಳಿ ಬೇಡ ಅಂದ್ರೆ ಕೇಳಲಿಲ್ಲ. ಅವ್ರಿಗೆ ಇಬ್ರಿಗೆ ಕರ್ಕೊಂಡು ಹೊಂಟೀನಿ. ಆಮೇಲೆ ಇನ್ನೊಂದು ಏನಂದ್ರೆ ಮರಗಮ್ಮಗೆ ಮೊಸರು ಅನ್ನ ಕೊಟ್ಟು ದೇವ್ರಿಗೆ ಬಿಡ್ಕೊಂಡು ಬರ್ತಾರೆ. ಮಕ್ಳಿಗೆ ಒಂದು ಸ್ವಲ್ಪ ಬೇವ್ರ ಸಲ್ಗಿ ಗಣಜಲಿ ಅದೇನಾದರೂ ಆಗ್ತಿದ್ದಂದ್ರೆ ಮರಗಮ್ಮಗೆ ಹೋಗ್ತಾರೆ ಹೆಚ್ಚಾಗಿ. ಅಂದ್ರೆ ಬೇವ್ರ ಸಲ್ಗಿ ಗಣಜಲಿ ಆಮೇಲೆ ಗೊಬ್ಬರ ಈ ಥರ ಏನೂ ಆಗಂಗಿಲ್ಲ ಅಂತ ದೇವರಿಗೆ ಮರಗಮ್ಮಗೆ ಹೋಗಿ ತೆಂಗಿನಕಾಯಿ ದುಡ್ಕೊಂಡು ದೇವ್ರಿಗೆ ನೈವೇದ್ಯ ಬರಾಕ ಹೊಂಟೀವಿ. ಬರ್ತೀನಿ ತಡಿ. ನೆಲಗ್ತದೆ ಏನು ಗಂಟೆ ಹೊಡ್ಲಿಕ್ಕೆ ನೀ ಹೊಡಿತಿ? ಇನ್ನೊಂದು ಸಾರಿ ಒಂದೇ ಹೊಡಿಬಾರ್ದು. ಶಬಾಷ್. ಇನ್ನು ನೀರು ನೀಡ್ಲತ್ತಾರ ಊದಿನ ಕಟ್ಟಿ ಕೊಡು. ಹುಚ್ಚ ಶಂಬ ಮಾಡಿ ಜಜಿಗೆ. ಏಯ್ ಚೀರ್ಬಾರ್ದಾಗ ಜಜಿ ಶಂಬ ಮಾಡಿ. ಹಾಂ ಅವಕಾಶ ಹಾಗೆ ಹಾಳು ಮಾಡ್ಬಾರ್ದಲ್ಲ ಅಭಿ. ಅಕ್ಕಾಳ ಪಾಪ ಅನ್ಬೇಕು. ಆ ಕಾಡಿದು ಮಾಡಾತ ನಾವು ಮಂಗ್ಯಾನ ಅಂತ. ಪರ್ಸದ ಹಚ್ಕೊಳ್ಳಿಲ್ಲ ಅಭಿ ನೀನು? ಇಲ್ಲ, ಹಣಿಮ್ಯಾಗ ಹಚ್ಕೊಳ್ಳಿಲ್ಲ, ಹಾಗೆ ಬಂದಿ ಜಜಿ ಶಂಪ ಮಾಡಿ ಹಚ್ಕೋಬೇಕಿಲ್ಲ. ಹಚ್ಕೊಂಬ ಹೋಗಿ. ನಾವು ನೀರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನೂ ಯಾರು ಮಾಡಿರ್ಲಿಲ್ರಿ. ನಾವು ವಾರ ಸ್ಟಾರ್ಟ್ ಮಾಡಿದಾಗ ಈಗೆಲ್ಲ ಜಾಸ್ತಿ ಜನ ಮಾಡ್ಯಾರ. ಆಮೇಲೆ ಕೊನೆ ವಾರ ಮಾಡ್ಯಾರ. ಮಾಡಿದವರು ಎರಡಷ್ಟೇ ಮಾಡಿರ್ತಾರೆ. ನಮ್ದು 5 ಅದು. ಹಾಗಾಗಿ ನಾವು 5ನೇ ದಿನ ದೇವರಿಗೆ ನೈವೇದ್ಯ ಕೊಟ್ಟು ನೀರು ಹಾಕೋದು ಬಂದಿದ್ವಿ ನಾವು. ಅಲ್ಲೇನು ಸಾಲ್ಕದವಲ್ರಿ, ಅವು ಗುಡಿಗಳಿದ್ದು. ಮರಗಮ್ಮ ದುರ್ಗಮ್ಮ ಯಾವ್ಯಾವ ದೇವ್ರದವು ಗೊತ್ತಿಲ್ಲ ನನಗೆ. ನಮ್ಮ ಜಾನು ಬಂದಳು ಸಾಲಿಗೆ ಜಲ್ದಿನ ಇವತ್ತು. ಆಕೆಗೆ ಇಷ್ಟು ಮಾತಾಡ್ಸಿದೆ. ಅಷ್ಟು ಜಲ್ದಿ ಬರ್ತಾರೆ ಸಾಲಿಗೆ. ಬಾಗ್ಲ ಸಹಿತ ತೆಗ್ದಿಲ್ಲ ಅಲ್ಲಿ. ದೇವ್ರಿಗಾರ ಹೋಗಿ ಬಾ, ಹೋಗು. ಬಾಗ್ಲಾಗ ತೆಗ್ದ ಹೋಗಿರಿ. ಚಲೋ ಮಾಡ್ತೀವಿ ಇಲ್ಲಿ ಹಾಂ ಆಯ್ತು. ಇಲ್ಲಿ ಮರಗಮ್ಮಗ ತೆಂಗಿನಕಾಯಿ ಹೊಡ್ಯಾಮ ನಿಂದು ಮೊಸರ ಬಾನ ಹಾಕಿ. ಇಲ್ಲ ನಾವೇ ಹೊಡ್ಯೋದೆ. ನೀರೇ ಕಡೆ ಕಾದ ಇದ್ರಾಗ ಒಮ್ಮೆ ಹೊಡೆದ ಬಿಡ್ತದೆ. ಏನು ಬಿಡ್ತೀನಿ ಹಾಂ ಏನು ಮಾಡತ್ತಿ ಜೊತೆ? ನೀರು ಕುಡಿತಿ? ಜಾನು ಜಲ್ದಿ ಬಂದಾಳ್ರಿ. ಬಂದಿಲ್ಲ ಆಲದ ಬರ್ಕ ಜೋಕಾಲಿ ಆಡಾಕತ್ತವ್ರಿ. ತೆಂಗಿನ ನೀರು ಕುಡಿತೀನಿ ಅಂದ್ರು. ಆದ್ರೆ ಒಂದೇ ಸಾರಿ ಹೊಡೆಯೋದ್ರಾಗೆ ಅದು ಕಡೆಕೆ ಆಗಿಬಿಡ್ತು. ಇನ್ನು ನೀರೇ ನಿಲ್ಲಿಲ್ಲ ತೆಂಗಿನಕಾಯಲ್ಲಿ. ಅದು ಮೊದಲೇ ಸುಲಿದು ಭಾಳ ದಿನ ಆಗೈತೆ ಅನ್ನಿಸ್ತೈತಿ. ಹಾಗಾಗಿ ನೀರೇ ಇಲ್ಲ ಅದರಲ್ಲಿ. ಇಲ್ಲಿಂದ ಮುಗಿಸ್ಕೊಂಡು ಬೇರೆದವ್ರಿಗೆ ಹೋದ್ವಿ. ಅಲ್ಲಿ ನನ್ನ ಮಗ ದೇವ್ರ ಜೊತೆ ಹೆಂಗೆ ಮಾತಾಡಕತ್ತ ನೋಡ್ರಿ. ದೇವ್ರಿಗೆ ಬೇಡ್ಕೋಪ್ಪ ಒಂದು ಸ್ವಲ್ಪ ಚಂದಾಗಿ ಅಂತ ಹೇಳೋಣ. ಹೆಂಗೆ ಬೇಡ್ಕೊಂಡಾನ ಕೇಳ್ರಿ ನೀವು.
ಆರಾಮದಿ ದೇವ್ರಿಗೆ ಆರಾಮದಿ ಅಂತ ಕೇಳ್ತಿ ನೀನೇ ನೋಡಪ್ಪ ಮೊದಲು ದೇವ್ರಿಗೆ ಆರಾಮಿದೆ ಮುಟ್ಟಬಾರ್ದಪ್ಪ ಹೂ ಬಾಯಿ ಐತಿ ಕಣ್ಣು ಐತಿ ಶಂಭ ಮಾಡ್ದಿ ಹಾಂ ಶಂಭ ಮಾಡು ಅಲ್ಲಿ ಅಲ್ಲ ಇಲ್ಲಿ ತಳಕ್ ಮಾಡಬೇಕು ದೇವ್ರಿಗೆ ಕೇಳು ವಿದ್ಯೆ ಬುದ್ಧಿ ಕೊಡು ದೇವ್ರೆ ಅಂತ ಹೇಳು ಕೇಳ್ತಾರೆ ಹಾಂ ವಿದ್ಯೆ ಬುದ್ಧಿ ಕೊಡವ ಚಲೋ ನೀ ಅನ್ಬೇಡ ಹೇಳ ನೀನು ಹಾಂ ಆರಾಮಿಡು ಯವ್ವ ಹಾಂ ಅವ್ರ ಅಕ್ಕ ದೇವ್ರ ಹತ್ರ ಬೆಡ್ಕೊಂಡು ಕೇಳ್ಕೊಳಕತ್ತಾರ ನಮ್ಮ ಅಭಿ ನೀನು ಯಾಕೆ ಮಾತಾಡ್ತೀನಿ ನಡುವ ಅಡ್ಡಡ್ಡ ನಾನು ದೇವ್ರಿಗೆ ಕೇಳಕತ್ತೀನಿ ಸುಮ್ಮನಿರು ಅಂತೇಳಿ ಜಗಳ ಮಾಡಕ್ಕೆ ಹೊಂಟಾನ ಹಲ್ಲು ತಿನ್ಕೊಂತ ಇಲ್ಲಿ ಮಾಡೋ ಕೆಲಸ ಆದ್ರೆ ಬೇಗ ಮುಗಿತೈತ್ರಿ ಈಗ ಹಬ್ಬ ಹರಿದಿನ ಈ ಥರ ಏನಾದರೂ ವಿಶೇಷ ದಿನಗಳಿದ್ರೆ ಕೆಲಸ ಪೂರ್ತಿ ಮುಗಲ್ಲ ಇನ್ನು ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಅಡುಗೆ ಇನ್ನೂ ಮುಗ್ದಿರಲಿಲ್ಲ ಒಂದು ಸ್ವಲ್ಪ ಪಲ್ಯ ಮಾಡಾಕತ್ತಿದ್ದೆ ಹೊಲಕ್ಕೆ ಬುತ್ತಿ ಬೇರೆ ಕಟ್ಟೋದಿತ್ತು ಆಮೇಲೆ ಇದನ್ನು ಮುಗಿಸ್ಕೊಂಡು ನಾನು ಡ್ಯೂಟಿಗೆ ಹೋಗೋದಿತ್ತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅಭಿ ಕರ್ಕೊಂಡು ಹೊಂಟಿ ನೋಡ್ರಿ ಲಾರ್ವಾ ಸರ್ವ್ ಮಾಡೋಕೆ ಹೊಸ ಊರಿಗೆ ಹೊಂಟೀನಿ ಅಲ್ಲಿ ಒಂದು ಸ್ವಲ್ಪ ಬಾಣಂತಿ ಭೇಟಿನೂ ಕೊಡೋದೈತಿ ಬಾಣಂತಿಗೆ ಭೇಟಿಯಾಗಿ ಮಗುವಿನ ತೂಕ ಮಾಡಿ ಆಮೇಲೆ ಅವ್ರ ಜೊತೆ ಮಾತಾಡಬೇಕು ಒಂಚೂರು ಏನಾಗ್ತತಿ ತೋರಿಸ್ತೀನಿ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಕೆಲಸ ಬಾಕಿ ಐತಿ ಇನ್ನೂ ಸ್ವಲ್ಪ ಇನ್ನೂ ಪಾತ್ರೆ ತೊಳಿಬೇಕು ಇನ್ನೂ ಅರ್ಧ ಬಟ್ಟೆ ಒಗಿಬೇಕು ಓಕೆ ಬರ್ರಿ ಹೋಗೋಣ ಅಂತ ಪಾಯ್ ಪನ್ನಾಸ್ ಪಾಯ್ ಪನ್ನಾಸ್ ಪಾಯ್ ಅಯ್ಯೋ ನಾವಲ್ಲಿ ಎಲ್ಲಿ ಹೋದಲ್ಲ ಬರೀ ಜೆ ಸಿ ಪಿ ಮ್ಯಾಗೆ ಇರ್ತಾವಲ್ಲ ಕಣ್ಣ ನಿನಗ ದೊಡ್ಡ ಮಗನ ನೀನು ಜೆ ಸಿ ಪಿ ತೊಗೊಳತ್ತೇಳು ನೀನು ತೋತಿ ಜೆ ಸಿ ಪಿ ಪಾತ್ರಗಿತ್ತಿ ಯವ್ವ ಎಂಥವದವ ಪಾತ್ರಗಿತ್ತಿ ಯವ್ವೋ ಏನು ಚೀರಾಡ್ತಲೆ ಬಾ ಮೂರು ಅಲ್ಲಿ ಮೂರು ಇಲ್ಲಿ ಮೂರು ಎಂತಾರ ನೋಡಿಲ್ಲ ಪಾತ್ರಗಿತ್ತಿ ನೋಡಿಲ್ಲ ಮಗನ ಬೈತಾಳ ಅದಕ್ಕೆ ನಿನ್ನ ಕಿಶೆದಾಗ ಹಾಕಿನೇ ನಾನು ಕಿಶೆದಾಗ ಇಟ್ಕೊಂಡಿಲ್ಲ ಬರ್ಲಾ ಮಮ್ಮಿ ಮ್ಯಾಗ ಹೊತ್ಕೊಂಡು ಹೋಗತ್ತೈತಿ ಹೂವ ಕಾಲು ನೋಸ್ತಾವು ಮುದುಕಾಗಿದಿ ಕಾಲು ನೋಸ್ಲಾಕ ನಿನಗ ನಡೆದೇ 2 ಹೆಜ್ಜೆ ನಡೆದು ಕಾಲು ನೋಸ್ತಾವಂತ ಕಾಲು ನನ್ನ ಜೊತೆ ಬಂದು ಒಂದು 4 ಹೆಜ್ಜೆ ಅಷ್ಟೇ ನೋಡೋದ್ರಿ ಕಾಲು ನೋಸಾಕತ್ತಾವ ನಡಿ ಹೋಗೋ ಹೊಳ್ಳೆ ಅಂತೇಳಿ ಶುರು ಮಾಡ್ದೆ ಇನ್ನು ಎಷ್ಟು ಮನೆಗಳು ಮಾಡ್ಬೇಕತ್ತ ಇನ್ನು ಅದೇ ಜಸ್ಟ್ ಬಂದು ಮೊದಲನೇ ಮನೆಗೆ ನಾನು ವಿಸಿಟ್ ಮಾಡಾಕತ್ತೀನಿ ಅವಾಗಲೇ ಶುರು ಹಚ್ಕೊಂಡ್ಬಿಟ್ಟು ನಡಿ ಮಮ್ಮಿ ಹೋಗಮ್ಮ ನಾವು ಅಂಥೇಳಿ ಬಂದಾಗ ಬೆಳಿತೀನಲ್ರಿ ಇದ್ರ ಮ್ಯಾಗ ಒಂದು ಏನ್ರಿ ಮುಚ್ಚ್ರಿ ಇಲ್ಲಾಂದ್ರೆ ಅರ್ಬಿ ಕಟ್ರಿ ಹುಳ ಜಲ್ದಿ ಆತಾವ ನೋಡ್ರಿ ಆಗ್ಯದ ನೋಡ್ರಿ ಒಂದು ಈಗ ತಾರೀಖಾ 4 ಅದ ಮಂಗ್ಯಾನಂತವನೇ ಇದು ಬರಿತೀನಿ ತಡಿ ಹಾಡಾಡತ್ತಾರ ನೋಡು ಏನು ಜೋರು ನೋಡೋದು ಹಾಡ ಮನೆಗೆ ಯಾರು ಇಲ್ಲೇನು ಇಲ್ಲಿ ಯಾರು ಇರ್ತಾರ ನಿಮ್ಮ ಅಜ್ಜಿ ಒಬ್ಬರು ಒಳಗಿನ ಪರಿಕರಗಳೇನ ನೀರು ತುಂಬಿದ್ದು ಫ್ರಿಜ್ ಬ್ಯಾರಲ್ ಕೂಲರ್ ಆಮೇಲೆ ಕೊಡ ಏನೇನ್ ಪಾತ್ರೆಗಳಿರ್ತಾವ ಎಲ್ಲಾನು ಚೆಕ್ ಮಾಡೋದಿರ್ತೈತಿ ನಾನ್ ಬಂದ ತಕ್ಷಣ ಪಾಪ ಹಾಡೋದನ್ನೇ ಬಿಟ್ಟು ಖಾಲಿ ಮಾಡಿ ಮೊದಲ ತೊಳೆದು ಆಯ್ತು ಇನ್ನೊಂದ್ 2 ಮನೆಗಳು ಅದಾವ ಇಷ್ಟು ಸರ್ವೆ ಮಾಡಿ ಹೋಗಮ್ಮ ಅಲ್ಲಿ ಪಾಪ ಅದ ಮನೆಗೆ ಭೇಟಿ ಕೊಡಮ್ಮ ಪಾಪ ಅದ ಅವ್ರ ಮನ್ಯಾಗ ನೋಡಲ್ಲಿ ಬಾಣ್ತಿ ಅರ್ಬಿ ಇದು ಮಾಡತ್ತ ಆಯ್ತು ಈಗ ಡೆಲಿವರಿ ಆಗಿ ಏನು ತರಕಿ 1 ತಿಂಗಳಾಯ್ತು ಮತ್ತು ನೀನೇ ಬೆಳೆಯತ್ತಲ್ಲ ರೊಟ್ಟಿ ಒಳ ಮಾಡ್ಬೇಕಿಲ್ಲ ಇಂಥ ಹೊಗ್ಯಾಗ ಇದ್ರಾಗ ಹೆಂಗೆ ಆತಿರ್ಬೇಕು ರೊಟ್ಟಿಗಳು ಒಳಗೆ ಮಾಡ್ಬೇಡ ಅಂದಾರ ನಿಮ್ಮ ಜಾತ್ರೆ ಅದೇನು ಹುಡುಗರು ಅದಕ್ಕೆ ಬಿಟ್ಟ ಅವನು ಸಾಲಿ ಪಾಪ ನೀ ನೋಡ್ತಿ ನೋಡ್ತಾನ ನೀಂದ್ರಿ ತೋರಿಸ್ತೀನ ಬಿಟ್ಟು ಹೇಳ್ತೀನಿ ಚಂದದಲ್ಲ ತಂಗಿ ನೋಡಾತದ ಅಯ್ಯಯ್ಯ ಒಬ್ಬೊಬ್ರಿಗೆ ಮಕ್ಳಿಲ್ಲ ತಳಿ ಎಷ್ಟೋ ದೇವ್ರಿಗೆ ಹೆಣ್ಣಾರ ಇರಲಿ ಏನಾರ ಇರಲಿ ಒಂದು ಕೊಟ್ರೆ ಸಾಕಲ್ಲ ಆಗಿರ್ತದ ಯಾಕೆ ಇರ್ಲಕ್ಕ ಹೆಣ್ಣು ಮಕ್ಳು ಹಾಂ ಏನು ಇದ್ದಿದ್ದು ಹಂಗೆ ಇರ್ಬೇಕು ಒಬ್ಬೊಬ್ರು ಹೆಣ್ಣು ಹುಟ್ಟೋದಂದ್ರೆ ಎದೆ ಹೊಡ್ಕೋತಾರೆ ಏನಾಗ್ತದೆ ಹೆಣ್ಣು ಹುಟ್ಟೋದ್ರ ಅವನು ಮಕ್ಕಳೆಲ್ಲ ಹಾಂ
ನಿನ್ನಂಗೆ ಇದ್ರು ಚಲೋ ಇವ ಎಲ್ರು ಏನು ಮಾಡೋದು ಒಬ್ಬೊಬ್ರು ಹೆಣ್ಣು ಹುಟ್ಟಾರ ತಳಿಕಂದ್ರೆ ಭಾಳ ಅಳೋದು ಕರೆಯೋದು ಮನ್ಯಾಗ ಯಾರು ಸೇರಲ್ಲ ಎಲ್ಲ ಆಕಿನ ಮನಸ್ಥಿತಿ ಮತ್ತು ಆಕಿನ ಧೈರ್ಯ ನೋಡಿ ನನಗೆ ಆಶ್ಚರ್ಯ ಆಯಿತು. ಪಾಪ ಬಾಣ್ತಾನೆ ಮಾಡಕ್ಕೆ ತಾಯಿನೂ ಇಲ್ಲ, ತಾನೇ ಮಾಡ್ಕೊಳಕತ್ತಾಳ. ಇನ್ನೂ ಒಂದು ತಿಂಗಳೂ ಆಗಿಲ್ಲ ಆಲ್ರೆಡಿ. ಆಮೇಲೆ ಅದರಲ್ಲಿ ಕಂಟಿನ್ಯೂ ಆಗಿ 3ನೇ ಹೆಣ್ಣು ಮಗಲ್ಲ. ಪಾಪ ಒಬ್ಬೊಬ್ರಿಗೆ ಭಾಳ ಹಳೇಳು ಅನ್ನಿಸ್ತೈತಿ. ಆದ್ರೆ ಆಕಿ ಇರ್ಲಿ, ನನಗೆ ಹೆಣ್ಣಿರಲಿ ಗಂಡಿರಲಿ, ನನ್ನ ಮಕ್ಕಳು ನನಗೆ ಏನಾದರೂ ಇರಲಿ, ಯಾವಿದ್ರು ಅವೇ ಗಂಡತ್ತೆ ತಿಳ್ಕೊತೀನಿ ನಾನಂತಂದರು. ಆಮೇಲೆ ಮಗುವಿನ ತೂಕ ಅದು ಮಾಡಿದಾರೆ. ಮಗುವಿನ ತೂಕ ನೋಡಿ ಆಮೇಲೆ ಮೈದು ದೇಹ ಸ್ಥಿತಿ ಹೆಂಗೈತೈತೆ ಅಂದ್ರೆ ಮಗುವಿನ ಚರ್ಮದ ಕಲರ್, ಆಮೇಲೆ ಏನಾದರೂ ಹುಷಾರಿಲ್ಲೋ ಅದೆಲ್ಲ ಡೀಟೇಲಾಗಿ ಕೇಳಿದೆ. ಮತ್ತು ಏನೇನು ಹೇಳಬೇಕು ಎಲ್ಲ ಹೇಳಿದೆ ನಾನು ಅವರಿಗೆ. ದೇವ್ರ ಜಾತ್ರೆದು ಬಿಟ್ಟರೆ ಯಾಕಿರ್ಲಕ್ಕ ನಾಳೆ ಹಿಡಿದು ಹೋಗಾಕ. ಈಗ ಆ ಖುಷಿಗೆ ಮೊದಲು ನೀ ಬೆಚ್ಚಗಿಡು ನೋಡು. ನೀನು ಕಾಲನ್ ಚಪ್ಪಲ್ ಹಾಕೊಂಡು ತಿರುಗಾಡಿಲ್ಲ, ಸಾಕ್ಸಿದ್ರೆ ಸಾಕು ಇಲ್ಲ ಸಂಡಾಸ್ ಕತ್ತೈತಿ ಖುಷಿಗೆ. ಹಾಂ ಮತ್ತೆ ಹೇಳಲ್ಲ. ಎಷ್ಟು ದಿನ ಆಯಿತು? 2-3 ದಿನ. ಒಂದು ದಿನಕ್ಕೆ ಎಷ್ಟು ಸರಿ ಮಾಡ್ತದ? 2-3 ಸರಿ ಮಾಡ್ತದ. 2-3 ಸಾರಿ ಅಂದ್ರೆ ಜಾಸ್ತಿ ಇರಲ್ಲ, ಇನ್ನು ಅಂತ ಪರೇನಲ್ಲ. ಅದು ಮನಾರ್ 10-12 ಸಾರಿ ಮಾಡ್ತಾವು, ಅದೇನು ಭಾಳ ಆಗಲ್ಲ. ಆದ್ರೆ ಒಂದು ಸ್ವಲ್ಪ ನೀನು ಅದಕ್ಕೆ ಒಂದು ಸ್ವೆಟ್ರ್ ಇದ್ರೆ ಸ್ವೆಟ್ರ್ ಹಾಕು, ಇಲ್ಲ ಹಳಿದ ಹುಡುಗರ್ದು ಯಾರು ಶರ್ಟ್ ಇದ್ರೆ ಶರ್ಟ್ ಹಾಕು, ಸಾಕು. ಎಲ್ಲ ಬೆಚ್ಚಗಿಡು ಅದು ಖುಷಿಗೆ. ತೂಕ ಕಡಿಮೆ ಆತದ ನೋಡು, ತೂಕ ಜಾಸ್ತಿ ಆಗ್ಬೇಕಲ್ಲ ನೋಡೋದು. ಎಷ್ಟು ತಟ್ಟಕೈತಿ, ಎಷ್ಟಿತ್ತು ಊಟದಾಗ? 2 ಕಿಲೋ ಇದ್ದಳಲ್ಲ. ಈಗ ಈ ವಾತಾವರಣ ತಂಪೈತಿ, ಹೊಳ್ಳಿ ಕಡಿಮೆ ಆಗಿರ್ತದೆ ನೋಡು. ಮೊದಲು ಅದಕ್ಕೆ ಸ್ವೆಟ್ರ್ ಗಿಟ್ರ್ ಹಾಕಿ ತಲೆಗೆ ಬೆಚ್ಚಿ ಕಟ್ಟು ಎಲ್ಲ ಇದಾಗ್ಯದಲ್ಲ, ಹೊಂಕ್ಳದಲ್ಲ. ಕಡಿಮೆ ಆಗೈತಲ್ಲ. ಸ್ವಲ್ಪ ನೀರು ಹಾಕ್ತೀನಿ. ಒಂದು ಸ್ವಲ್ಪ ಒಳಗೆ ಚಪ್ಪಲ್ ಹಾಕೊಂಡು ತಿರ್ಗಾಡಿ, ಬೇರೆ ಪ್ಲಾಸ್ಟಿಕ್ ಚಪ್ಪಲ್ ತಗೊಂಡು ನೀನು ಚಪ್ಪಲ್ ಹಾಕೊಂಡು ತಿರ್ಗಾಡಿ. ನಿಂದಿಂದ ತಂಪಾಗಿ ಆ ಖುಷಿಗೂ ಆರಾಮ್ ತಪ್ತದ ನೋಡು. ಮತ್ತು ಸುಮ್ಮನೆ ದವಾಖಾನಿಗೆ ಹೋಗಿ ಬೀಳೋದು ತೋರಿಸ್ಕೊಳ್ಳೋದು ಭಾಳ ಹೈರಾಣ ಅದ. ಮೊದಲೇ ನೀನು ಒಬ್ಬಂಟಿಗದಿ. ನಾನು ಇಂಜೆಕ್ಷನ್ ಹೇಳ್ತೀನಿ, ಇಂಜೆಕ್ಷನ್ಗೆ ಬಂದಕ್ಕೆ ಅಂದ್ರೆ ಹಾಕಿಸ್ಕೊಂಡು ಹೋಗು. ಯಾರು ಇರಲಿ ಬಿಡಲಿ, ಇವು ಅಂತೂ ಸಾಲಿಗೆ ಹೋಗಿರ್ತಾವ. ಆ ಪೋರಿನೇ ಅಲ್ಲ ಒಬ್ಬಾಕಿ, ಆಕಿಗೆ ಅಲ್ಲಿ ಕರ್ಕೊಂಡ್ಬರ್ದು. ಅಂಗನವಾಡಿ ಬಿಟ್ಟು ಈಕಿಗೆ ಹೋಗ್ಬೇಕು, ಕರ್ಕೊಡ್ಕೆ ಬರಾಕತ್ತೈತ. ಚಂದಾಗಿ ಊಟ ಅದು ಮಾಡು, ಆರಾಮಿರು ನೋಡು. ಏನು ಚಿಂತೆ ಮಾಡಬೇಡ. ಹೆಣ್ಣು ಹುಟ್ಟದ ಅದು ಹುಟ್ಟದ ಅಂತ ಹೇಳಿ ನೀನೇ ಮಾಡತ್ತಿದಿ. ನೀರು ಕಾಯಿಸ್ಕೊಡೋದು ಅದು ಮಾಡೋದು. ಕೊಡು ಮಮ್ಮಿ ಕೈ ಮಾಡು. ಹಾಗೆ ಮಾಡಿ ಕೆಲಸ ಮಾಡು. ಮಮ್ಮಿ ಕೈಯಾಗ ಒಬ್ಬಾಕಿನೇ ಆತಾಳ. ಅವ್ರ ದೊಡ್ಡ ಮಗಳು ಒಂದು 2ನೇ ಕ್ಲಾಸೇನು ಇರ್ಬೋದು ರೀ. ಪಾಪ ಅದೇ ಹುಡುಗಿನ ನೀರು ಕಾಯಿಸ್ಕೊಡೋದು ಹೆಲ್ಪ್ ಮಾಡೋದು ಮಾಡಕತ್ತಾಳ ಅವ್ರ ಮಮ್ಮಿಗೆ. ತಾಯಿ ಇಲ್ಲ ಬಾಣತಿಗೆ, ತಾನೇ ಎಲ್ಲ ಬಾಣಂತನ ಮಾಡ್ಕೊಳಕತ್ತಾಳ. ನಮ್ಗೊಂಚೂರು ಒಂದು ಅರ್ಧ ತಾಸು ಏನಾದರೂ ಊಟಕ್ಕೆ ಕೊಡೋಕೆ ಲೇಟ್ ಮಾಡಿದ್ರೆ ನಾವು ಎಷ್ಟು ಶಟ್ಕೋತೀವಿ ಮತ್ತು ಎಷ್ಟು ನಮ್ಗೆ ಕೇರ್ ಮಾಡಲ್ಲಾಗ್ಯಾರ ಅನ್ನೋ ಫೀಲ್ ಬರ್ತೈತಿ. ಆದ್ರೆ ಅವ್ರ ತಾಯಿ ಇಲ್ಲಾಂದ್ರೆ ತಾನೇ ಬಾಣತನ ಮಾಡ್ಕೊಳ್ಳೋದೈತಲ್ಲ, ಅದು ಭಾಳ ಕಷ್ಟ ರೀ. ತಾಯಿ ಇಲ್ಲಾರ್ದವ್ರಿಗೆ ಅನುಭವ ಆಗ್ತೈತಿ. ಏನು ಮಾಡೋಕ್ಕಾಗಲ್ಲ. ಪಾಪ ಆಕೆ ಬಾಣತಿದ ಸ್ಥಿತಿ ನೋಡಿ ನನಗೆ ಹಳ್ಳ ಅನ್ನಿಸ್ತು. 3 ಕಡೆಯಾಗ ಬಂದವಲ್ಲ ನಾಯ್ಕೊನೆ ಒಯ್ಯಮ್ಮನು. ಮಸ್ತ್ ಆಗಿರೋ ಸಬ್ಬಸಿಗೆ ಸೊಪ್ಪು ಕಡುಬು ಅದು ನೋಡ್ರಿ ಇವತ್ತ ಸ್ಪೆಷಲ್. ಇದು ಅದು ಕಡುಬು ಐತಿ, ಸಬ್ಸಿ ಪಲ್ಯ. ಇದು ಕಡುಬು ಅದು ಬಟ್ಲ ಐತಿ. ಇದು ಮೊಸರು, ಇದು ಸ್ಪೈಸಿ ಖಾರ ಐತಲ್ಲ, ಇದ್ರ ಜೊತೆ ಡಿಪ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ಅಭಿ ತಿಂತೀನೇನು? ತಿಂತೀನಿ. ಸರ್ವೆ ಜೊತೆಗೆ ಬಾಣಂತಿ ಮನೆ ಭೇಟಿನೂ ಐತ್ರಿ. ಆ ಮಗುವಿನ ತೂಕಕ್ಕೆ ಎಲ್ಲ ಮಾಡಿದ್ವಿ. ಆಮೇಲೆ ಎಲ್ಲ ಆಕಿಗೆ ಮನ ಹೊಲಿಸಿ ಹೇಳಿದೆ. ಆಮೇಲೆ 3 ಹೆಣ್ಮಕ್ಳು ಅದಾವ ಆಲ್ರೆಡಿ. ಮತ್ತು ಇನ್ನೂ ಹೆಣ್ಮಕ್ಳು ಆಗೋದು ಬೇಡ, ಗಂಡು ಮಕ್ಳು ಆಗೋದು ಬೇಡ. 3 ಮಕ್ಳು ಹೆಂಗೋದ ಆಪ್ರೇಷನ್ ಮಾಡಿಸ್ಕೊಂಬಿಡಮ್ಮ, ನಾನು ಮಾಡಿಸ್ತೀನಿ ಅಂತ ಹೇಳಿದೆ. ಅವ್ರಿಗೆ ಹ್ಞೂ ಅಂದ್ಬಿಟ್ರಿ, ಮಾಡ್ಕೋತೀನಿ ಅಂತ ಹೇಳ್ಯಾರ. ಇನ್ನು ಆಮೇಲೆ ಕಂಟಿನ್ಯೂ ಆಗಿ ಗಂಡಿನ ಆಸೆ ಮಾಡ್ಕೊತ ಹೋದ್ರೆ ಇನ್ನೂ ಮಕ್ಕಳು ಜಾಸ್ತಿನೇ ಹಾಕೋತೋದು. ಅದರ ಬಾಣಂತನ ಮಾಡೋಕೆ ತಾಯಿನೂ ಇಲ್ಲ, ಯಾರೂ ಇಲ್ಲ. ತಾವೇ ಮಾಡ್ಕೊಳ್ಳೋದಂದ್ರೆ ಇನ್ನೂ ಕಷ್ಟ ಆಗ್ತೈತಿ. ಆಮೇಲೆ ಕೆಲಸಕ್ಕೂ ಹೋಗೋದಾಗಲ್ಲ, ಭಾಳ ಕಷ್ಟ ಆಗ್ತದೆ ಅಂತೇಳಿ ಆಕಿಗೆ ಮನವೊಲಿಸಿ ಹೇಳಿದೆ. ಆಕಿನೂ ಒಪ್ಕೊಂಡ್ಲು. ಬಂದಮೇಲೆ ಊಟ ಮಾಡಕತ್ತೀವಿ ನೋಡ್ರಿ. ಊಟ ಇನ್ನೂ ಮಾಡಿರಲಿಲ್ಲ, ಬಂದಮೇಲೆ ಮಾಡೋದೈತೈತೆ ಹಾಗೆ ಹೋಗಿದ್ವಿ. ಸಬ್ಸಿ ಪಲ್ಯ ಸೊಪ್ಪಿಂದ ಕಡುಬು ಮಾಡಿದ್ವಿ, ಮಸ್ತ್ ಆಗೈತಿ. ಮೊಸರಿನ ಜೊತೆ ತಿಂದು ನೋಡು ಹೆಂಗಾಗೈತಿ. ಹೆಂಗಾಗ್ಯದ? ಸೂಪರ್ ಮಸ್ತ್ ಆಗೈತೇವಿ. ಎಷ್ಟು ಸ್ವಾದ ಆಗ್ಯದ. ಹಿಂಗೆ ಮಾಡ್ತೀನಿ. ಗುಡ್ ವೆರಿ ಗುಡ್, ಸೂಪರ್ ಆಗೈತೆ ರೀ. ನೀವು ಮಾಡ್ರಿ ಅಂತ ಹೇಳು. ನೀವು ಮಾಡ್ರಿ ಏನು ಚಪ್ಪಾಳೆ ಮಾಡ್ರಿ. ನೀವು ಸಬ್ಸಿ ಪಲ್ಯ ಸೊಪ್ಪಿಂದು ಕಡುಬು ಮಾಡ್ಕೊಂಡು ತಿನ್ನಿರಿ ಅಂತ ಹೇಳಿದೆ. ಮಸ್ತ್ ಆಗೈತಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತು ನಿಮ್ಮ ಭೇಟಿ ಮುಂದಿನ ಬ್ಲಾಗ್ನಲ್ಲಿ. ಥ್ಯಾಂಕ್ ಯು. ಬಾಯ್.